ಹಂತದ ಚುನಾವಣಾ ಮತದಾನ ಪ್ರಕ್ರಿಯೆ ಮುಗಿಯೋವರೆಗೂ ಬರೋದೇ ಇಲ್ಲ ಪ್ರಜ್ವಲ್ ರೇವಣ್ಣ. ಅವ್ರನ್ನ ಕರೆಸ್ಕೊಂಡ್ಬಿಟ್ರೆ ವಾಪಸ್ ತಾಯ್ನಾಡಿಗೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ. ಇಟ್ ವಿಲ್ ಬಿ ದ ಹೆಡ್ಲೈನ್ ಥ್ರೂಔಟ್ ದ ನೇಷನ್. ಇದಾಗೋದು ಬಿಜೆಪಿಗೆ ಬೇಕಿಲ್ಲ. ಹಾಗಾಗೇನೆ ಸಂರಕ್ಷಣೆ ರಕ್ಷಣೆ ಇತ್ಯಾದಿ ಇತ್ಯಾದಿ. ನಮಗೆ ಪ್ರಜ್ವಲ್ಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವುದೇ ರೀತಿ ಸಂಬಂಧ ಇಲ್ಲ. ಏನಂದ್ರೆ ಅವ್ರು ಏನು ಕ್ರೈಮ್ ಮಾಡಿದ್ದಾರೆ ಅದು ಕ್ರೈಮ್ ಮಾಡಿದ್ದಾರೆ, ಅವ್ರಿಗೆ ಅದು ಪನಿಷಬಲ್ ಆಗಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳನ್ನ ಹಿಡ್ಕೊಂಡು ನಮ್ಮ ರಾಜ್ಯದ ಎಲ್ಲ ನಾಯಕರು ಸಹ ಅದನ್ನೇ ಹೇಳ್ತಾ ಇರೋದು. ಒಂದು. ಎರಡನೇ ವಿಚಾರ, ಇಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನಿದೆ, ಇದು ಸರಿಯಾಗಿ ಆ್ಯಕ್ಟ್ ಮಾಡಿದ್ದಿದ್ರೆ 23ನೇ ತಾರೀಕಿನ ಕಂಪ್ಲೇಂಟ್ ಮೇಲೆ ಖಂಡಿತವಾಗ್ಲೂ ಪ್ರಜ್ವಲ್ಲು ಇಲ್ಲಿಂದ ಹೊರಗಡೆ ಹೋಗಕ್ಕೆ ಆಗ್ತಿಲ್ಲ. ಒಂದು. ಎರಡನೇದು, ಅಕಸ್ಮಾತ್ ಹೋಗಿದ್ದಾಗ ಈಗ ಏನು ಗೃಹ ಮಂತ್ರಿಗಳ ಹೇಳಿಕೆ ಇದೆ, ಇವ್ರನ್ನ ನಾವು ಯಾವುದೇ ವಿದೇಶಕ್ಕೆ ಕಳಿಸ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳಿ ಯಾವ ರೀತಿ 120 ಜನ ಪೊಲೀಸವ್ರನ್ನ ಅಲ್ಲಿ ನಿಯುಕ್ತಿ ಮಾಡಿದ್ದಾರೆ ಏರ್ಪೋರ್ಟಲ್ಲಿ, ಇದೆಲ್ಲ ವೇಸ್ಟ್ ಆಫ್ ರಿಸೋರ್ಸಸ್ಸು. ಅದ್ರ ಬದಲು ನೀವು ಸರಿಯಾದಂಥ ಮಾಹಿತಿನ ಸರಿಯಾದಂಥ ಡಿಪಾರ್ಟ್ಮೆಂಟ್ಗಳಿಗೆ ಬರೆದು ಆ ಮಾಹಿತಿ ಬೇಸಸ್ ಮೇಲೆ SIT ಅಧಿಕಾರಿಗಳು ಎಲ್ಲಿದ್ದಾರೆ ಟ್ರೇಸ್ ಮಾಡಿ ಅಲ್ಲಿ ಹೋಗಿ ಹಿಡ್ಕೊಂಡ್ಬಂದರೆ ಖಂಡಿತವಾಗ್ಲೂ ಸಾಲ್ವ್ ಆಗುತ್ತೆ. ಒಂದು. ಇಲ್ಲ ಅದಕ್ಕಿಂತ ಜಾಸ್ತಿ ಅಬ್ಸ್ಕಾಂಡಿಂಗ್ ಅಂತ ಮಾಡಿ, ಈಗಾಗಲೇ ಭಾಸ್ಕರ್ ರಾವ್ ಅವರು ಹೇಳಿದ್ದಾರೆ, ಅಬ್ಸ್ಕಾಂಡಿಂಗ್ FIR ಮಾಡಿ ಅವ್ರ ಮೇಲೆ, ಅದಾದಮೇಲೆ ಅವ್ರನ್ನ ರೆಗ್ಯುಲರ್ ಇದಂತ ಮಾಡಿ ಅವರ ಪ್ರಾಪರ್ಟಿನ ಹರಾಜು ಹಾಕ್ಬೋದು, ಆವಾಗಲೂ ಬರ್ತಾರೆ. ಇಷ್ಟೆಲ್ಲ ಮಾಡಲಿಕ್ಕೆ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬರ್ತಿಲ್ಲ. ಅಂದರೆ ಇವ್ರಿಗೆ ಅರ್ಥ ಏನು ಅಂದರೆ ಪೊಲಿಟಿಸೈಸ್ ಮಾಡಿಕೊಂಡು ಈ BJPನ ಬ್ಲೇಮ್ ಮಾಡ್ತಾರೆ. ಸಂದೇಶ್ ಕಲಿ ಬಗ್ಗೆ ಇವ್ರ ಬಗ್ಗೆ ಉತ್ತರ ಕೊಡಲಿಕ್ಕೆ ಬಾಯ್ ಜಿಪ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಇವರ TMC ಅಲಯನ್ಸ್ ಪಾರ್ಟ್ನರು ರೆಗ್ಯುಲರ್ ಆಗಿ ಕ್ರೈಮ್ ಮಾಡಿದ್ರಿಂದ, ಅದಾದ್ಮೇಲೆ ಮಣಿಪುರ ಅಸ್ಸಾಮಲ್ಲಿ ಮಣಿಪುರದ ಬಿಡಿ, ಅಸ್ಸಾಂ ಬಗ್ಗೆ ಅಲ್ಲಲ್ಲ ನಿಮಿಷ, ಸರ್ಕಾರ ತರುಣ್ ಗೊಗೊಯ್ ಸರ್ಕಾರ 15 ವರ್ಷ ಆಡಳಿತದಲ್ಲಿ ಏನೇನು ಮಾಡಿದ್ರು ಅನ್ನೋದನ್ನ ಅದು ಮರ್ತ್ಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ನಿಷ್ಕ್ರಿಯವಾದಂತಹ ಗೃಹ ಮಂತ್ರಿಗಳು, ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂತಹ ಸರ್ಕಾರದ ಮುಖ್ಯಮಂತ್ರಿಗಳು, ಲೂಟ್ ಮಾಡತಕ್ಕಂತಹ ಡೆಪ್ಯೂಟಿ ಮುಖ್ಯಮಂತ್ರಿಗಳು, ಇಂಥವರಿದ್ದಾಗ ಏನಾಗುತ್ತೆ ರಾಜ್ಯದ ಜನತೆಗೆ? ಅಶೋಕ್ ಗೌಡ್ರೆ, ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರೊಟೆಕ್ಟ್ ಮಾಡುವಂತಹ ಅನಿವಾರ್ಯತೆ ಕಾಂಗ್ರೆಸ್ಗೆ ಏನಿದೆಯಪ್ಪ? ಏನಿದೆ ಕಾಂಗ್ರೆಸ್ಗೆ? ಸಿದ್ದರಾಮಯ್ಯ ಅವ್ರಿಗೆ ಏನಿದೆ ಅನಿವಾರ್ಯತೆ? ಅವ್ರನ್ನ ಕರ್ಕೊಂಡು ಬರೋದು ಬೇಡ, ಅವ್ರ ಅಲ್ಲೇ ಜರ್ಮನಿಲೋ ದುಬೈಯಲ್ಲೋ ಅವ್ರು ಇರ್ಲಿ ಆರಾಮಾಗಿ. ಯಾಕೆ ಸಿದ್ದರಾಮಯ್ಯ ಅವ್ರಿಗೆ ಬೇಕಿದೆ? ಯಾಕೆ ಇದು ಮಾಡ್ತಿದ್ದಾರೆ ಅಂದ್ರೆ ಇದನ್ನ ಪೊಲಿಟಿಸೈಸ್ ಮಾಡ್ಲಿಕ್ಕೆ. ಯಾಕಂದ್ರೆ ಅವ್ರು ಬರ್ದೇ ಇದ್ರೆ ಇನ್ನೊಬ್ರನ್ನ ಬ್ಲೇಮ್ ಮಾಡ್ಕೊಂಡು ಕುತ್ಕೊಂಬೋದಲ್ಲ. ಈಗ ನಿಮ್ಗೆ ಪ್ರಾಬ್ಲಮ್ ಹಂಗೆ ಇಡಬೇಕು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಿಯತ್ತಿಂಗಿದೆ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಬಾರ್ದು. ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರೆ ಆವಾಗ ಸಾಲ್ವ್ ಔಟ್ ಆಗ್ಬಿಡುತ್ತೆ. ಅದೇ ಸಾಲ್ವ್ ಮಾಡದೇ ಇದ್ರೆ ಬಿಜೆಪಿನ ಮತ್ತು ಜನತಾದಳನ ಬ್ಲೇಮ್ ಮಾಡ್ಕೊಂಡಿರ್ಬೋದು. ಅದು ಇವ್ರಿಗೆ ಸಾಲ್ವ್ ಮಾಡ್ಬೇಕು ಅಂದ್ರೆ ಫ್ರೀ ಹ್ಯಾಂಡ್ ಕೊಡಿ SIT ಅಧಿಕಾರಿಗಳಿಗೆ, ಖಂಡಿತವಾಗ್ಲೂ ಅವ್ರು ಕರ್ಕೊಂಡ್ಬರ್ತಾರೆ. ಖಂಡಿತವಾಗ್ಲೂ ಕರ್ಕೊಂಡ್ಬರ್ತಾರೆ. ಇವ್ರು ಮಾತಾಡ್ತಾರೆ ರೀತಿ ನೋಡಿದ್ರೆ ಗಾಂಭೀರ್ಯತೆನೇ ಇಲ್ಲ. ಯಾಕಂತಂದ್ರೆ ಇದು ಇಷ್ಟು ಸಾವಿರ ಮಹಿಳೆಯರಿಗೆ ಅನ್ಯಾಯ ಆಗಿದೆಯಲ್ಲ, ಇದ್ರ ಬಗ್ಗೆ ಗಾಂಭೀರ್ಯತೆ ಮಾತಾಡಬೇಕು. ಯಾವ್ದೋ ಮಣಿಪುರ ವಿಚಾರ, ಅಸ್ಸಾಂ ವಿಚಾರ ಮಾತಾಡ್ಕೊಂಡು ಕಾಲಹರಣ ಮಾಡಿ. ಒಂದ್ ನಿಮಿಷ ಸರ್, ನಾನು ಮಾತಾಡೋ ಇಂಟರ್ಫಿಯರ್ ಸಾವಿರ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಈ ತರ ಕೇಳೋರು ಏನು ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಮೀನ್? ನಿಮ್ಮ ಪಬ್ಲಿಕ್ ಡೊಮೇನ್ ಅಲ್ಲಿ ಇರ್ತಕ್ಕಂಥದ್ದು, ಪಬ್ಲಿಕ್ ಡೊಮೇನ್ ಇರ್ತಕ್ಕಂಥ ವಿಚಾರಗಳನ್ನ ನಾನು ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ನಿಖರವಾಗಿ ಇಂತಿಂತವ್ರು ಹೇಳಕ್ ಆಗೋದಿಲ್ಲ. ಒಂದ್ ನಿಮಿಷ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಮೈನರ್ಸ್ ಅಂತ. ಮೈನರ್ ಯಾರು ಇಲ್ಲ ಅಂತ SIT ಅವರು ಹೇಳಿದ್ದಾರೆ. ಇರ್ರಿ, ಮೈನರ್ಸ್ ಯಾರು ಇಲ್ಲ ಅಂತ SIT ಅವರು ಹೇಳ್ತಾರೆ. ಸರಿಯಾಗಿ ಮಾತಾಡಿ. ಈ ಪ್ರಕರಣ ನಡೆದ ಸಂದರ್ಭದಿಂದ 4-5 ವರ್ಷಗಳಿಂದ ಅಂತ ಹೇಳಿದಾಗ ಸಂದರ್ಭ ಕೂಡ 2019ರಿಂದ ಇವತ್ತಿನವರೆಗೂ ಕೂಡ ಬೊಮ್ಮಾಯಿ ಸರ್ಕಾರ 3.25 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಕೇಳಿ 3.25 ವರ್ಷ ನೀವು ಅಧಿಕಾರದಲ್ಲಿದ್ರಿ. ಡಬಲ್ ಇಂಜಿನ್ ಸರ್ಕಾರ ಇತ್ತು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ನಿಮ್ಮ MP ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಇಂಟೆಲಿಜೆನ್ಸ್ ಇಲ್ಲದೆ ಇರ್ತಕ್ಕಂಥದ್ದು ಯಾವ ಸರ್ಕಾರ? ಸರ್ಕಾರ ರೀ. MP ಆಗಿರೋದು 2019ರಲ್ಲಿ. ಅವ್ರು ಮಾಡಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಿ. ಸಿದ್ದರಾಮಯ್ಯ ಅವರಿಗೆ ಏನ್ ಆಸಕ್ತಿ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರೊಟೆಕ್ಟ್ ನಮಗೆ ಯಾವುದೇ ಆಸಕ್ತಿ ಇಲ್ಲ. ಈ ದೇಶದಲ್ಲಿರ್ತಕ್ಕಂಥ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸೋದರಿಗಾಗಿರೋ ಅನ್ಯಾಯವನ್ನ ಸರಿಪಡಿಸಬೇಕು, ನ್ಯಾಯ ಕೊಡಿಸಬೇಕು ಅನ್ನೋದೊಂದೇ ನಮ್ ಗುರಿ. ಇದು DK ಶಿವಕುಮಾರ್ ಅವ್ರಿಗೂ ಇದೆಯೋ ಆಸಕ್ತಿ?
ಯಾಕಂತಂದ್ರೆ ಅವ್ರು blame ಮಾಡ್ತಿರೋದು ಡಿ.ಕೆ. ಶಿವಕುಮಾರ್ ಅವರನ್ನ. ಅವ್ರಿಗೂ ಇದೆಯೋ ನೋಡಿ, ಆಸಕ್ತಿ ಅಂತ ಪೊಲಿಟಿಕಲ್ ಬ್ಲೇಮ್ ಗೇಮ್ಗೆ ನಾನು ಉತ್ತರ ಕೊಡಲ್ಲ. ನಾನು ಬಿಜೆಪಿ ಅನ್ನೋದಿಲ್ಲ, ಏನು ಇಲ್ಲ, ಕೇಂದ್ರ ಸರ್ಕಾರದಲ್ಲ ನೇರವಾದ ಆಪಾದನೆಗಳ ಮಾಡಿದ್ದೀನಿ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಇರ್ತದೆ, ಹೈಯೆಸ್ಟ್ ಪವರ್ಫುಲ್ ಆರ್ಗನೈಸೇಷನ್ ಅವ್ರ ಜೊತೆಲಿ ಇರೋ ಸಂದರ್ಭದಲ್ಲಿ ಅವರ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ವಿಚಾರಗಳಿಂದ ಮಾಹಿತಿಯನ್ನ ಇಟ್ಕೊಳ್ಳದೆ ಇದ್ರೆ ಯಾರ ಬೇವ ಜವಾಬ್ದಾರಿ? ಒಂದು. ಎರಡನೇದು ಹೇಳ್ತೀನಿ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಮತ್ತು ಡೆಲ್ಲಿಯಲ್ಲಿ ಕೂಡ ಅವ್ರ ಮನೆ ಇತ್ತಂತೆ, MP ಮನೆ ಕೊಟ್ಟಿರ್ತಾರಲ್ಲ. ಇನ್ನು ಯಾವ ಮಾಹಿತಿ ಇಲ್ಲೇ ಏನ್ ಮಾಡಿದಾರೆ ಮಹಾನುಭಾವ ನಮಗೆ ಗೊತ್ತಿಲ್ಲ. ನಾವು ಕೇಳೋದು ಇಷ್ಟೇ, ಕೇಂದ್ರ ಸರ್ಕಾರನ ದಯವಿಟ್ಟು ನಮಗೆ ಅವನು ಎಲ್ಲಿದ್ದಾನೆ ಅಂತಕ್ಕಂಥ ನಿಮ್ಮ ಏಜೆನ್ಸಿನ ಯೂಸ್ ಮಾಡಿ ನಮಗೆ ಹೇಳಿ. ನಮ್ಮ ಪೊಲೀಸರು ಕರ್ಕ ಬರ್ತಾರ, ಗ್ಯಾರಂಟಿ ನಾವು ಕೊಡ್ತೇವೆ. ನಮ್ಮ ಪೊಲೀಸರ ನಂಬಿಕೆ ಇದೆ. ಆದ್ರೆ ನೀವು 1ನೇ ತಾರೀಕು ಎಲೆಕ್ಷನ್ ಆಗೋವರೆಗೂ ಕೂಡ ನೀವು ಕಾಲಹರಣ ಮಾಡಿಕೊಂಡು ಮುಂದಕ್ಕೆ ಹಾಕೊಂಡು ಒಂದು ಡಿಪ್ಲೊಮಾ ಟೆಕ್ನಿಕಲಿ ವಿಡ್ರಾ ಮಾಡ್ಕೊಳಕ್ ಆಗದಿರಾ ಅನ್ನೋದಾದ್ರೆ ನಿಮ್ಮ ಜವಾಬ್ದಾರಿ ಏನು? ಮತ್ತೆ ಅಲಯನ್ಸ್ ಪಾರ್ಟ್ನರ್ ನಿಮ್ಗೆ ಕರ್ನಾಟಕದಲ್ಲಿ ಯಾವ ರೀತಿ ಲಾ ಅಂಡ್ ಆರ್ಡರ್ ಕೆಟ್ಟಿದೆ ಅಂತ ಹೇಳಿದ್ರೆ, ನಿನ್ನೆ ನೇಹಾ ಮರ್ಡರ್ ಆದ್ಮೇಲೆ ಅನಿತಾ ಮರ್ಡರ್ ಆಗುತ್ತೆ. ಯಾಕೆ ಅಂತಂದ್ರೆ ಅನಿತಾ ಅವ್ರ ಅಜ್ಜಿ ಮತ್ತು ಇನ್ನೊಬ್ರು ಅವ್ರ ರಿಲೇಟಿವ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ನನ್ಗೆ ಯಾರೋ ಒಬ್ರು ಈ ತರ ಥ್ರೆಟನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅವ್ರ ಮೇಲೆ ಏನು ಆಕ್ಷನ್ ತೆಗೆದುಕೊಳ್ಳಲ್ಲ. ಅನಿತಾ ಮರ್ಡರ್ ಆಗ್ತದೆ. ಅದೇ ರೀತಿ ಮರ್ಡರ್ ಬಟ್ ನಮಗೆ ಇವರಿಬ್ಬರಿಗಿಂತ ಜಾಸ್ತಿ ವಯಸ್ಸಾಗಿದೆ, ಅದನ್ನು ಒಂದು ಕಾರಣ ಇರ್ಬೋದು. ತಾಳ್ಮೆನೂ ಇದೆ ಸರ್ ನಿಮಗೆ? ತಾಳ್ಮೆ ಇಲ್ಲ, ಇಷ್ಟು ಕೇಳಿಸ್ಕೊಳ್ಬೇಕಾದಂಥ ಪನಿಷ್ಮೆಂಟ್ ತಗೊಡ್ತಾ ಇದ್ರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇರಲಿ, ಅವರ ಒಂದು ಆವೇಶ, ಅವರ ಒಂದು ಇದು, ಅವರ ಒಂದು ಪಕ್ಷನ ಉಳಿಸ್ಕೊಳ್ಳೋದು ಅವ್ರದ್ದು ಜವಾಬ್ದಾರಿಗಳಿರ್ತವೆ. ನಾನು ಅದನ್ನೇನು ತಪ್ಪು ಅಂತಲೂ ಹೇಳೋದಿಲ್ಲ, ಸರಿ ಅಂತಲೂ ಹೇಳೋದಿಲ್ಲ. ಐ ವಿಲ್ ನಾಟ್ ಇನ್ವಾಲ್ವ್ ಇನ್ ದಟ್ ದೇರ್ ಸ್ಟ್ರಗಲ್. ಆದರೆ ಇಲ್ಲಿ ಅಂತಿಮವಾಗಿ ನಾನು ಹೇಳಬೇಕಾಗಿರೋದಿಷ್ಟೇ, ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು, ಎಫಿಷಿಯೆಂಟಾಗಿ ಆಗಬೇಕು, ತ್ವರಿತವಾಗಿ ಆಗಬೇಕು. ಸಿ ಡಿಲೇ ಕಾಸಸ್ ಆಲ್ ದಿಸ್ ಸ್ಪೆಕ್ಯುಲೇಷನ್ಸ್. ಪಬ್ಲಿಕ್ ಡಿಮ್ಯಾಂಡ್ ಡೆಫಿನೆಟ್ಲಿ ಇಟ್ ಇಸ್ ದೇರ್. ಏನು ಎತ್ತೀತು ಅಂದರೆ ಕೊಟ್ಟಿಗೆ ಕಟ್ಟೋಕ್ಕಾಗಲ್ಲ, ಎತ್ತಿ ಈತದ ಅಂತ ಸ್ವಲ್ಪ ಯೋಚನೆಯೂ ಮಾಡಿ ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ದಿಸ್ ಈಸ್ ಎ ಹೈಪರ್ ಸೆನ್ಸಿಟಿವ್ ಕೇಸ್. ಲಾಟ್ ಆಫ್ ಪಬ್ಲಿಕ್ಸ್ ಏನೋ ಭಾಳ ಒಳ್ಳೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಮನಸ್ಸಿನ ನೋವು ಎಲ್ಲರ ಮೇಲೂ ಇದೆ, ಎಲ್ಲರಿಗೂ ಇದೆ, ನನಗೂ ಸೇರಿ. ಆದರೆ ಇನ್ನೋಸೆಂಟ್ಸ್ಗೆ ತೊಂದರೆ ಆಗ್ಬಾರ್ದು. ಇನ್ನೋಸೆಂಟ್ಸ್ ಯಾರಂದ್ರೆ ಈ ವಿಕ್ಟಿಮ್ಸ್ ಇನ್ನೋಸೆಂಟ್ಸ್. ಅದರಲ್ಲಿ ಕೆಲವರು ವಾಲಂಟಿಯರ್ ಬಂದು ಕೊಡೋರಿದ್ದಾರೆ, ಇನ್ನು ಕೆಲವರು ಬಚ್ಚಿಟ್ಕೊಂಡು ಏನು ಬೇಡಪ್ಪ ಆಗಿದ್ದಾಗೋಯ್ತು ಒಂದು ಕೆಟ್ಟ ಕನಸಂತ ಮರ್ತು ಹೋಗೋಣ ಅಂತ ಒಂದು ಸ್ಥಿತಿಯಲ್ಲಿ ಇರೋರು ಇದ್ದಾರೆ. ಆದರೆ ನಾವು ವಿ ಕ್ಯಾನಾಟ್ ಇಂಪೋಸ್ ಆನ್ ದೆಮ್ ಹೀಗೆ ಆಗಬೇಕು ಅಂತ ಹೇಳೋಕ್ಕಾಗಲ್ಲ. ದೇ ಶುಡ್ ಬಿ ಗಿವನ್ ಎ ಫ್ರೀಡಮ್, ದೇ ಶುಡ್ ಟೇಕ್ ಕ್ವಿಕ್ ಡಿಸಿಷನ್. ಆ ಒಂದು ಡಿಸಿಸಿವ್ನೆಸ್ ಅವರಲ್ಲಿ ಬರಬೇಕು. ಆ ಡಿಸಿಸಿವ್ನೆಸ್ನಿಂದ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಸಿ ಒಂದು ನ್ಯಾಯ ಕೊಟ್ಟರೆ ಜನರು ನೆಮ್ಮದಿಯಾಗಿರ್ತಾರೆ. ಇವರು ನಮ್ಮೆಲ್ಲರ ಆಗ್ರಹ ಕೂಡ ಅಷ್ಟೇನೆ. ಟೈಮ್ ಆಗೋಯ್ತು ಸರ್, ನಿಮ್ಗೆ ಜಾಸ್ತಿ ಸಮಯ. ಇವತ್ತು ರಿವರ್ಸ್ ಮಾಡಿ ನೋಡಿದ್ರೆ ನಾಗರಾಜ್ ಯಾದವ್ ಅವ್ರದೇ ಶೋ. ಎಲ್ಲಾರ್ದು ಮನವಿ ಸರ್, ನಾಳೆಯಿಂದ ಮತ್ತೆ ಪ್ರಜ್ವಲ್ ರೇವಣ್ಣ ವಿಚಾರವನ್ನೇ ಚರ್ಚೆ ಮಾಡುವಂತಹ ದೌರ್ಭಾಗ್ಯ ನಮಗ್ ಬರೋದು ಬೇಡ. ತನಿಖೆ ಆಗ್ಲಿ, ತಪ್ಪಿತಸ್ಥರನ್ನ ಕರ್ಕೊಂಡು